ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಬ್ಲಾಗಲ್ಲಿ ನಾವು ಎಲ್ಲಿಗೆ ಹೋಗಿದ್ವಿ, ನಮ್ಮನೆಗೆ ಯಾರು ಬಂದಿದ್ದಾರೆ, ಹಾಗೆ ಅಮ್ಮ ಮಾಡಿದ ಹಾಗಲಕಾಯಿ ಪಲ್ಯ ಇವೆಲ್ಲವನ್ನು ನೋಡ್ಬೋದು. ಇದಕ್ಕಿಂತ ಮುಂಚೆ ಯಾರು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದಿರೋರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೀರೆ ಆಂಟಿನಾ ಎಂತ ಹುಡುಕ್ತಿದ್ರಿ? ಗಾಳ ಬ್ಯಾಗ್ ಬೇಕಲ್ಲ, ಇಲ್ಲಿ ಇದೆಲ್ಲ ಮಾಡಿಕ್ಕಿದ್ಬೇಕು. ನಾನು ಮೇಲೆ ಬಂದಿದ್ದಿಲ್ಲ. ಇದು ಗಾಲ ಕೊಡ್ತೀರಾ? ಕ್ಲಾಕ್ಸ್ ನೋಡಿ ಎಷ್ಟು ಚಂದ ಇನ್ನೊಂದು ಫ್ಲೋರ್ ಬೇರೆ. ಅಮ್ಮ ಪಿಕಾಕ್ ಇದು ನೋಡು, ಕ್ಲಾಕ್ ಎಷ್ಟು ಥರ ಗಡಿಯಾರ ಇದು ನೋಡು. ನಾವಿವಾಗ ರಾಯಲ್ ಮಾರ್ಟಿಗೆ ಬಂದಿದ್ದೀವಿ. ಗಾಲ ಮಾಪ್ ತಗೊಂಡು ಹೋಗೋಣ ಅಂತೇಳಿ, ನೆಲ ಒರೆಸೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ. ನಾನು ಗಾಲ ಮಾಪ್ ಕೊಡ್ತೀರಾ ಅಂತ ಕೇಳಿದಾಗ ವಿಡಿಯೋ ಮಾಡಿರಲಿಲ್ಲ. ಖುಷಿ ಗಾಲ ಕೊಡ್ತೀರಾ ಅಂದಿದ್ದಷ್ಟೇ ವಿಡಿಯೋದಲ್ಲಿ ಬಂದಿದೆ. ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ಮತ್ತು ಇಲ್ಲಿ ಎಲ್ಲ ಥರ ಐಟಮ್ ಸಿಗುತ್ತೆ. ಇಲ್ಲಿ ಬಂದರೆ ಒಂದೇ ಕಡೆ, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಈಗ ಅದು ಇದು ಜಾತ್ರೆಲೆಲ್ಲ ಗೊತ್ತಲ್ಲ, ಅದೇ ನೋ ವೇಫರ್ಸ್ ಇಲ್ಲ ಪ್ಲೀಸ್. ವೇಫರ್ಸ್ಗಿಂತ ಪಾಪ್ಕಾರ್ನ್ ನೀ ತಿಂತಿಲ್ಲ ಹಂಗಾರೆ? ನೀ ಪ್ರತಿ ಸಲ ಅಷ್ಟೇ ಕೊಡೋದು ನನಗೆ. ಅಲ್ಲೋಡು ಲಂಡನ್. ನಿಂಗೆಂತ ಬಿಟ್ಕೊಳು. ನಿನ್ನೆ ವ್ಲಾಗನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ದೇವಸ್ಥಾನಕ್ಕೆ ಹೋಗಿ ಬಂದಿರೋದೆಲ್ಲ ತೋರಿಸಿದ್ನಲ್ಲ. ಅದಾದಮೇಲೆ ಅಲ್ಲಿಂದ ರಾಯಲ್ ಮಾರ್ಟಿಗೆ ಹೋದ್ವಿ. ಅಲ್ಲಿಂದ ಬಂದಮೇಲೆ ಶಾಂತ ಮೇಡಮ್ ಅವ್ರ ಮನೆಗೆ ಬಂದ್ವಿ. ಇವ್ರ ಮನೆಯಲ್ಲಿ ಪೇಂಟ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಮನೆ ತುಂಬ ಚೆನ್ನಾಗಿ ಹೊಸದಾಗಿ ಕಾಣಿಸ್ತಾ ಇದೆ, ಗುರ್ತನೇ ಸಿಗ್ತಾ ಇಲ್ಲ. ಇವಾಗ ಅವ್ರ ಮನೆ ಒಳಗಡೆ ಹೋಗೋಣ ಬನ್ನಿ. ತುಂಬ ಚೆನ್ನಾಗಿ ಅವರು ರೆಡಿ ಮಾಡಿರ್ತಾರೆ ವರಮಹಾಲಕ್ಷ್ಮಿಯನ್ನು. ಪ್ರತಿ ವರ್ಷವೂ ಕೂಡ ಸುಮಾರು ವರ್ಷದಿಂದ ನಾನಿಲ್ಲಿ ಬರ್ತಾ ಇದ್ದೀನಿ. ಪ್ರತಿ ವರ್ಷ ಕರೀತಾರೆ ಅವರು. ಒಂಥರ ಯಾವುದೋ ಜನ್ಮದ ಸಂಬಂಧ ಅಂತ ಅನಿಸುತ್ತೆ. ಒಂದು ವರ್ಷವೂ ನಾನು ಅವ್ರ ಮನೆಗೆ ಬರದೇ ಇಲ್ಲ. ಪರಿಚಯ ಆದಾಗಿಂದ ಅವ್ರು ಯೋಗಕ್ಕೆ ಬರ್ತಾಯಿದ್ರು ಮುಂಚೆ, ಆವಾಗಿಂದ ಇವಾಗವರೆಗೂ ಕೂಡ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ನಾನು. ತುಂಬ ಪ್ರೀತಿ ಮಾಡ್ತಾರೆ ಅವ್ರ ಮನೆಯಲ್ಲಿ. ಎಲ್ಲರೂ ಕೂಡ ತುಂಬಾ ಒಳ್ಳೆಯವರು. ಅವ್ರ ಹಸ್ಬೆಂಡ್ ಇರಲಿ, ಹಾಗೆ ಅವರಿಬ್ಬರು ಮಕ್ಕಳು ಎಲ್ಲರೂ ಕೂಡ ತುಂಬಾ ಒಳ್ಳೆಯವರು ಅವರು ಎಲ್ಲರೂ. ವರಮಹಾಲಕ್ಷ್ಮಿ ದಿನ ಇವ್ರ ಮನೆಗೆ ಬರೋದು ಅಂದ್ರೇ ಒಂಥರ ಖುಷಿ. ಯಾಕೆಂದರೆ ಪ್ರತಿ ವರ್ಷವೂ ಅವರು ಡಿಫ್ರೆಂಟಾಗಿ ಮಾಡಿರ್ತಾರೆ. ನೋಡೋದಕ್ಕೆ ಒಂಥರ ಚೆನ್ನಾಗಿ ಇರುತ್ತೆ. ಮಾತ್ರ ತುಂಬ ಖುಷಿ ಆಗುತ್ತೆ ನೋಡಿದಾಗ. ಅಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ರೆಡಿ ಮಾಡಿರ್ತಾರೆ. ಇಡೀ ದಿನ ಮೊದಲನೇ ದಿನ ಎಲ್ಲ ನಿದ್ದೆ ಮಾಡ್ದೇ ಅವರು ತಯಾರಿ ಮಾಡಿರ್ತಾರೆ. ಬಂದವರೆಲ್ಲರೂ ಕೂಡ ಹೇಳ್ತಾಯಿದ್ರು ಇವ್ರ ಮನೆಗೆ ಬರೋದು ಅಂದರೆ ತುಂಬಾ ಖುಷಿ ನಮಗೆ, ಅಷ್ಟು ಚೆನ್ನಾಗಿ ರೆಡಿ ಮಾಡಿರ್ತಾರೆ ಅಂತ. ಗೋಮತಿ ಚಕ್ರ ಇದಾಗುತ್ತಾ? ರೆಕಾರ್ಡ್ ಆಗುತ್ತವ? ಹೌದಾ? ಬಲ್ಮುರಿ, ಎಡ್ಮುರಿ ಇದೆ, ಲಾವಂಚ ಇದೆ, ಅಡಿಕೆ ಗೊಂಚಲಿ ಇದೆ, ಮತ್ತೆ ಕವಡೆ ಇದೆ, ಎಲ್ಲೋ ಕವಡೆ ಇದೆ, ಅಕ್ಷತೆ ಇದೆ, ಬೆಳ್ಳಿದ್ರಲ್ಲಿ ಫ್ಲವರ್ ಇದೆ. ಅದು ಲಕ್ಷ್ಮೀ ವಿಘ್ನೇಶ್ವರಂಗೆ ಅರ್ಚನೆ ಮಾಡಿರೋದು. ಇವರು ನ್ಯಾಚುರಲ್ ಬಾಳೆ ಗಿಡವನ್ನು ಇಟ್ಬಿಟ್ಟು ಅದರ ಪಕ್ಕ ಬಾಳೆಗೊನೆ ಥರ ಮಾಡಿದ್ದಾರೆ ಬಟ್ಟೆಯಿಂದ. ತುಂಬಾ ಚೆನ್ನಾಗಿದೆ ಮಾತ್ರ. ಬಟ್ಟೆಯಲ್ಲಿ ಮಾಡಿರೋದು ಅದು, ಕ್ಲಾತಲ್ಲಿ ಮಾಡಿರೋದು. ಅದು ಇದಕ್ಕೂ ತುಂಬ ಚೆನ್ನಾಗಿ ಸಾರಿ ಉಡಿಸಿದ್ದೀರ ದೀಪಕ್ಕೆ. ಈ ದೀಪ ತುಂಬಾ ಡಯಟ್ ಮಾಡಿದ್ದಾರೆ ಮೇಡಮ್. ಅದು ಸ್ಯಾರಿ ಉಡಿಸ್ಬಿಟ್ರೆ ದೀಪ ಹಚ್ಚಕ್ಕಾಗಲ್ಲ. ಲಕ್ಷ್ಮಿ ಒಂಥರ ಎದ್ದು ಕೂತಂಗ್ ಕಾಣಿಸ್ತಾರೆ. ನ್ಯಾಚುರಲ್ ಆಗಿ ಬಂದಂಗ್ ಬಂದಿದೆ. ತುಂಬಾ ಚಂದ ಬಂದಿದೆ. ರಾತ್ರಿ ನಿದ್ದೆನೆ ಮಾಡಿಲ್ಲ ಅವರು. ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಅದು ಹಿಂದ್ಗಡೆ ನೀವೇ ಮಾಡಿದ್ದ? ಇಲ್ಲ ಮ್ಯಾಮ್, ಕರ್ಸಿದ್ದು. ಇವಕ್ಕೆಲ್ಲ ಅವ್ರಿಗೆ ಹೇಳ್ಬಿಟ್ಟಿದ್ದೆ.
ಮೊದಲನೇ ದಿನವೇ ಅವರು ವರಮಹಾಲಕ್ಷ್ಮಿ ಪೂಜೆಗೆ ಅರ್ಶಿನ ಕುಂಕುಮ ಕರೆಯೋಕ್ಕೆ ಬಂದಿದ್ದರು. ರಾತ್ರಿ 9:30 ಆಗಿಬಿಟ್ಟಿತ್ತು. ಆವಾಗ ನಾವು ಕೂಡ ಆಚೆ ಹೋಗಿ ಬರೋವರೆಗೆ ಲೇಟಾಗಿತ್ತು. ಅದಕ್ಕೆ ಅವ್ರು ಬರುವಾಗ ಲೇಟಾಗಿತ್ತು. ಅಷ್ಟು ರಾತ್ರಿ ಮೇಲೆ ಅರ್ಶಿನ ಕುಂಕುಮ ಕೊಡೋದು ಬೇಡ ಅಂಥೇಳಿ ನಾನು ಮಾರನೇ ದಿನ ಹೇಗಾದರೂ ಶುಕ್ರವಾರ ಮತ್ತು ಅವರು ವ್ರತದ ಪೂಜೆಯಲ್ಲೆಲ್ಲ ಇರ್ತಾರಲ್ಲ ಆವಾಗೇ ಅರ್ಶಿನ ಕುಂಕುಮ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ನಾನು ಒಂದು ಕಾಟನ್ ಸ್ಯಾರಿ ತೊಗೊಂಡು ಹೋಗಿದ್ದೆ, ಅವರಿಗೆ ಇಷ್ಟ ಆಗ್ಬೋದು ಅಂಥೇಳಿ. ಇಷ್ಟು ಚೆನ್ನಾಗಿ ಪೂಜೆ ಎಲ್ಲ ಮಾಡಿರ್ತಾರೆ. ನಾವು ಕೂಡ ಅವರಿಗೆ ಅರ್ಶಿನ ಕುಂಕುಮ ಕೊಡೋದು ನಮಗೂ ಕೂಡ ತುಂಬ ಖುಷಿ ಕೊಡುತ್ತೆ. ಕೆಲವು ಸಂಬಂಧಗಳು ಯಾವುದೋ ಜನ್ಮದ ಋಣಾನುಬಂಧದಿಂದ ಸೇರಿರುತ್ತೆ ಅಂತ ಹೇಳ್ತಾರೆ. ಇದು ನಿಜ ಅನಿಸತ್ತೆ. ಆಗಲೇ 6-7 ವರ್ಷದಿಂದ ಇವರು ನನಗೆ ಪರಿಚಯ. ಆವಾಗಿಂದನೂ ಇವ್ರ ಮನೆ ವರಮಹಾಲಕ್ಷ್ಮಿಗೆ ನಾನು ಕೂಡ ಹೋಗ್ತಾ ಇದ್ದೀನಿ, ಅವರು ಕೂಡ ಕರಿತಾ ಇದ್ದಾರೆ. ನನ್ನ ಹತ್ರ ಎಷ್ಟೋ ಜನ ಯೋಗಕ್ಕೆ ಬರ್ತಾರೆ. ಅವ್ರು ಬರುವಾಗ ಅವ್ರ ಮನೆಗೆ ಕರೆದಿರ್ತಾರೆ, ಹೋಗಿರ್ತೀನಿ. ಕೆಲವು ಸರಿ ಅವ್ರು ಕರೆದ್ರೂ ಕೂಡ ನನಗೂ ಹೋಗೋಕ್ಕಾಗಿರಲ್ಲ. ಆದರೆ ಇವ್ರ ಮನೆಗೆ ಮಾತ್ರ ನಾನು ಯಾವತ್ತೂ ಕೂಡ ಮಿಸ್ ಮಾಡಿಲ್ಲ ಹೋಗೋದನ್ನು. ಇವ್ರ ಮನೆಗೆ ಹೋದಾಗ ಯಾರ್ದೋ ಮನೆಗೆ ಹೋಗಿದ್ದೀನಿ ಅಂತ ಅನಿಸಲ್ಲ. ಇವ್ರ ಮನೆ ಜನ ಎಲ್ಲ ನಮ್ಮವರೇ ಅನ್ನೋ ಥರ ನಮಗೆ ಫೀಲ್ ಆಗುತ್ತೆ. ಮಕ್ಕಳು ಕೂಡ ಅಲ್ಲಿ ಏನು ನಾಚಿಕೆ ಪಡದೆ ಯಾವಾಗಲೂ ಹೋದಾಗ ಭಜನೆ ಎಲ್ಲ ಮಾಡಿ ಬರ್ತಾರೆ. ಅವರು ಕೂಡ ಅಷ್ಟೇ ಪ್ರೀತಿ ತೋರಿಸ್ತಾರೆ. ಹಾಗೆ ಅವರು ಒಬ್ಬಟ್ಟು ಮತ್ತು ಪುಳಿಯೋಗರೆ, ಕೋಸಂಬರಿ ಎಲ್ಲ ಕೊಟ್ಟಿದ್ದರು ಪ್ರಸಾದನ ತಿನ್ನೋದಕ್ಕೆ. ತುಂಬಾ ಚೆನ್ನಾಗಿತ್ತು. ತಿಂಡಿಯೆಲ್ಲ ಏನು ಬೇಡ ಅಂದರೂ ಕೂಡ ಕೇಳ್ದೇ ಒತ್ತಾಯ ಮಾಡಿ ಕೊಟ್ಟರು. ಹಾಗೆ ನಮಗೆ ಮತ್ತೆ ಸಂಜೆ ಊಟ ಮಾಡಬೇಕನ್ಸಿಲ್ಲ, ಹೊಟ್ಟೆ ತುಂಬೋಗ್ಬಿಡ್ತು. ಇಲ್ಲಿ ನಿಂತಿರೋರು ಶಾಂತ ಮೇಡಮ್ ಅವರ ಹಸ್ಬೆಂಡ್. ಹಾಗೆ ಅವ್ರ ಹಿಂದ್ಗಡೆ ನಿಂತಿರೋರು ಅವರ ಹಿರೇ ಮಗ. ಅವರು ತುಂಬ ಜನರನ್ನು ಕರೆದಿದ್ರು. ಎಷ್ಟೊಂದು ಜನ ಬರ್ತಾಯಿದ್ರು ನಾವು ಕೂತ್ಕೊಂಡಾಗ್ಲೇ. ಅವರೆಲ್ಲ ಹೇಳ್ತಾಯಿದ್ರು ಬಂದವರು, ಇವ್ರ ಮನೆಗೆ ಬರೋದು ಅಂದರೆ ನಮಗೊಂಥರ ಖುಷಿ. ಯಾವ ಥರ ರೆಡಿ ಮಾಡಿದ್ದಾರೆ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿಯಲ್ಲೇ ಬಂದಿರ್ತೀವಿ. ಪ್ರತಿ ವರ್ಷನವರು ಡಿಫ್ರೆಂಟಾಗಿ ಮಾಡಿರ್ತಾರೆ ಅಂತ ಹೇಳ್ತಾಯಿದ್ರು ಅವರು ಬಂದವರೆಲ್ಲ. ರಾತ್ರಿ 11 ಗಂಟೆವರೆಗೂ ಜನ ಬರ್ತಾರೆ, ಅಷ್ಟೊಂದು ಜನರನ್ನು ಕರೆದಿದ್ದೀನಿ ಅಂತ ಹೇಳ್ತಾಯಿದ್ರು. ಅದಾದಮೇಲೆ ನಾನು ಪೂಜೆ ಮಾಡಿ ದೃಷ್ಟಿ ಎಲ್ಲ ತೆಗಿತೀನಿ ಅಂತ ಹೇಳಿದ್ರು. ಅದ ನಂತರನೇ ಊಟ ಮಾಡೋದಂತೆ. ಅವರು ಉಪವಾಸ ಇದ್ದು ವ್ರತ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಹಾಗೆ ನನಗೆ ಅರ್ಶಿನ ಕುಂಕುಮ ಕೊಡ್ತಾಯಿದ್ರು, ಸಾರಿ ಎಲ್ಲ ಕೊಡ್ತಾಯಿದ್ರು. ಬೇಡ ಅಂತ ಹೇಳ್ತಾ ಇದ್ದೆ ನಾನು, ಸಾರಿ ಬೇಡ, ಬರೀ ಅರ್ಶಿನ ಕುಂಕುಮ ಕೊಟ್ಟು ತಾಂಬೂಲ ಕೊಡಿ ಸಾಕು ಅಂತ ಹೇಳ್ತಾ ಇದ್ದೆ. ಆದರೂ ಕೇಳಿಲ್ಲ ಅವರು, ಸಾರಿ ಕೊಡ್ತಾಯಿದ್ರು. ಅವರು ಯಾವ ಥರ ಸಾರಿ ಕೊಟ್ಟಿದ್ದಾರೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ವಯಸ್ಸಾದ ಅಜ್ಜಿ ಥರ ಎಲ್ಲ ಬಾಟು ಸೀರೆನೇ ಹುಡುಕ್ತೀನಿ. ನಾವು ಕೊಟ್ಟಿರೋ ಸೀರೆ ಕೂಡ ಅವರಿಗೆ ಇಷ್ಟ ಆಯಿತು ಅಂತಂದರು. ತುಂಬಾ ಖುಷಿ ಆಯಿತು. ನಾವು ಯಾರಿಗಾದರೂ ಸೀರೆ ಎಲ್ಲ ಕೊಟ್ಟಾಗ ಅವರು ಇಷ್ಟಪಟ್ಟರೆ ನಮಗೆ ತುಂಬಾ ಖುಷಿ ಆಗುತ್ತೆ ಅಲ್ವಾ. ಹಾಗೆ ಅವರು ಇಷ್ಟೊಂದು ತಿಂಡಿ ಎಲ್ಲ ಕೊಟ್ಟು ಕಳಿಸಿದ್ರು. ಬರುವಾಗ ಅವರ ಚಿಕ್ಕ ಮಗ ಉದಯ್ ನಮ್ಮನ್ನು ಮನೆಗೆ ಬಿಟ್ಟು ಹೋದರು. ಹಾಗೆ ಇಲ್ಲಿ ಅಮ್ಮ ಹಾಗಲಕಾಯಿ ಪಲ್ಯ ಮಾಡ್ತಾ ಇದ್ದಾರೆ. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಎಣ್ಣೆ ಹಾಕಿ ಉದ್ದಿನ ಬೇಳೆ, ಜೀರಿಗೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇದೆಲ್ಲ ಹಾಕಿಬಿಟ್ಟು ಒಗ್ಗರಣೆ ಮಾಡಿ, ಒಗ್ಗರಣೆ ಚಟಪಟ ಆದಮೇಲೆ ಹಾಗಲಕಾಯಿಯನ್ನು ಅದಕ್ಕೆ ಹಾಕಿ ನಂತರ ಅದಕ್ಕೆ ಲಿಂಬು ರಸವನ್ನು ಹಾಕ್ತಾ ಇದ್ದಾರೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದಾರೆ ಇಲ್ಲಿ. ಹಾಗೆ ಅರ್ಧ ಚಮಚದಷ್ಟು ಸಕ್ಕರೆ, ಸ್ವಲ್ಪ ಅರಿಶಿನ ಪುಡಿ
ಹಾಗೆಯೇ 3-4 ಚಮಚದಷ್ಟು ಹಸಿ ಕಾಯಿ ತುರಿಯನ್ನು ಹಾಕಿಬಿಟ್ಟು ಇಲ್ಲಿ ಚೆನ್ನಾಗಿ ಇದನ್ನು ಹುರ್ಕೊಳ್ತಾ ಇದ್ದಾರೆ ಎಣ್ಣೆಯಲ್ಲಿ. ಆರೋಗ್ಯಕರವಾದಂಥ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ. ಮಾರನೇ ದಿವಸದ ವ್ಲಾಗ್ ಇದು. ಅಕ್ಕ ಕೂಡ ಬಂದಿದ್ಲು. ಮಧ್ಯಾಹ್ನ ಊಟ ಎಲ್ಲ ಮಾಡ್ಕೊಂಬಿಟ್ಟು ನಾವಿಲ್ಲಿ ಕ್ಲಬ್ ಹತ್ರ ಬಂದಿದ್ದೀವಿ. ಬ್ಯಾಡ್ಮಿಂಟನ್ ಎಲ್ಲ ಆಡೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ. ಹಾಗೆ ಅಕ್ಕ ಕೂಡ ಈ ಕ್ಲಬ್ ನೋಡಿರಲಿಲ್ಲ, ಅದಕ್ಕೆ ಅಕ್ಕನಿಗೂ ತೋರಿಸ್ದಾಗಾಯಿತು ಅಂತೇಳಿ ಕರ್ಕೊಂಡು ಬಂದ್ವಿ. ಹಸ್ಬೆಂಡ್ ಮತ್ತು ಮಕ್ಕಳೆಲ್ಲ ಇಲ್ಲಿ ಆಟ ಆಡ್ತಾಯಿದ್ರು. ಅಕ್ಕನ ಮಗನೂ ಕೂಡ ಆಟ ಆಡ್ತಾ ಇದ್ದ. ಹಾಗೆ ಒಂದು ರೌಂಡ್ ಕಿಂಗ್ಸ್ ಕ್ಲಬ್ ಎಲ್ಲ ಓಡಾಡಿಕೊಂಡು ಬಂದು ಇವಾಗ ಇಲ್ಲಿ ಹೊರಗಡೆ ಕೂತಿದ್ದೀವಿ ಮಾತಾಡ್ತಾ ಮನೆ ಕಡೆ ಹೊರಡೋಣ ಅಂತೇಳಿ. ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.